ವಿವೇಕ ಸ್ಮಾರಕ ಕೇಂದ್ರದಿಂದ ವೇದಿಕೆಯತ್ತ ಮೋದಿ ತೆರಳಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಾಷಣ ಕೂಡ ಮಾಡ್ತಾರೆ. ಈಗ ಉದ್ಘಾಟನೆ ಕಾರ್ಯಕ್ರಮ ಆಯಿತು ವಿವೇಕ ಸ್ಮಾರಕದ್ದು. ಈಗ ವೇದಿಕೆ ಕಾರ್ಯಕ್ರಮದ ಕಡೆಗೆ ಹೋಗಿದ್ದಾರೆ. ವಿವೇಕಾನಂದ ಅವರ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಅಂದ್ರೆ ಅಲ್ಲಿ ಆ ಸ್ಮಾರಕ ಇತ್ತಲ್ವಾ, ಅಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಜೊತೆಗೆ ಕೆಲ ಕಾಲ ಅಲ್ಲಿನ ಸಿಬ್ಬಂದಿಗಳನ್ನು ಕೂಡ, ಅಂದರೆ ಆಡಳಿತ ಮಂಡಳಿಯವರನ್ನು ಕೂಡ ಅವರು ಮಾತಾಡಿಸಿದ್ರು ಮತ್ತು ಕೆಲವೊಂದಿಷ್ಟು ಮಾಹಿತಿ ತೆಗೆದುಕೊಂಡ್ರು. ಇದರ ವಿಶೇಷತೆ ಏನು, ಮತ್ತು ವಿವೇಕಾನಂದರು ಬಂದಾಗ ಯಾವ ಜಾಗದಲ್ಲಿ ತಂಗಿದ್ರು ಅವ್ರು ಹೇಳ್ತಾ ಇದ್ರು, ಎಕ್ಸ್ಪ್ಲೇನ್ ಮಾಡ್ತಿದ್ರು ಅವರು. ನೋಡಿ, ಇದೇ ಜಾಗ, ಈಗೇನವರು ಒಂದು ವಿಶೇಷವಾದಂಥ ಕೋಣೆ ಮಾಡಿ ಅವರು ಸ್ಮಾರಕ ಮಾಡಿದ್ದಾರೆ, ಇದೇ ಜಾಗದಲ್ಲಿ ಅವರು ಮಲಗಿದ್ರು, ಇದೇ ಜಾಗದಲ್ಲಿ ಅವರು ವಿಶ್ರಾಂತಿಯನ್ನು ಪಡೆದಿದ್ದರು ಅಂತೇಳಿ. ಅದೇ ಜಾಗದಲ್ಲೇ ಈಗ ವಿವೇಕ ಸ್ಮಾರಕ ನಿರ್ಮಾಣ ಆಗಿರೋದು. ಪ್ರಧಾನಿ ಮೋದಿ ಕೂಡ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ವಿವೇಕಾನಂದರು ಅಂತ ಹೇಳಿದ್ರೆ ನಮಗೆ ತಟ್ಟಂತ ನೆನಪಾಗೋದು ಆ ಒಂದು ಯುವ ಧ್ವನಿ, ಯುವಕರ ಸ್ಫೂರ್ತಿ, ಯುವಕರ ಆಶಾ ಕಿರಣ. ಚಿಕಾಗೋ ಸಮ್ಮೇಳನದಲ್ಲಿ ಎಂತಹ ಅದ್ಭುತವಾದಂಥ ಭಾಷಣವನ್ನು ಮಾಡಿದರು ವಿವೇಕಾನಂದರು. ಹಾಗೆ ನಮ್ಮ ದೇಶವನ್ನು ಹೇಗೆ ಅವರು ಪ್ರತಿನಿಧಿಸ್ತಾ ಇದ್ದರು ಅದೆಲ್ಲ ನಾವು ಇತಿಹಾಸದ ಪುಟಗಳಲ್ಲಿ ಓದಿದ್ದೇವೆ. ಬಟ್ ಅವರ ನೆನಪನ್ನು ಮಾಡಿಕೊಳ್ಬೇಕು, ಅವರು ಹಾಕಿಕೊಟ್ಟಂತಹ ಆದರ್ಶಗಳನ್ನು ಪಾಲಿಸಬೇಕು ನಮ್ಮ ಯುವಕರು ಅಂಥೇಳಿ ಈಗ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ, ವಿವೇಕ ಸ್ಮಾರಕದ ಉದ್ಘಾಟನೆ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಮೂಲಕ ಯುವ ಜನತೆಗೆ ಒಂದು ಸಂದೇಶವನ್ನು ಸಾರುವಂಥ ಒಂದು ಪ್ರಯತ್ನ ಈ ಒಂದು ಕಾರ್ಯಕ್ರಮದ ಮುಖೇನವಾಗಿ ಆಗಲಿದೆ. ನೋಡಿ, ನಮಿಸಿದ್ದಾರೆ ವಿವೇಕ ಸ್ಮಾರಕಕ್ಕೆ. ಅಲ್ಲಿಂದ ಈಗ ವೇದಿಕೆ ಕಾರ್ಯಕ್ರಮಕ್ಕೆ ನರೇಂದ್ರ ಮೋದಿ ಹೋಗಿದ್ದಾರೆ. ಅಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ನಂತರ ಆಶ್ರಮದ ಒಂದು ಶಾಲೆ ಕೂಡ ಇದೆ, ಅಲ್ಲಿ ಭೇಟಿ ಕೊಡ್ತಾರೆ. ರಾಮಕೃಷ್ಣ ಆಶ್ರಮ ಶಾಲೆ, ಅಲ್ಲಿ 100 ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಲಾಗ್ತಾ ಇದೆ. ಆ ಶಾಲೆಗೆ ಭೇಟಿ ಕೊಟ್ಟು ಮಕ್ಕಳೊಂದಿಗೆ ಕೆಲ ಕಾಲ ಸಂವಾದ ಕೂಡ ನಡೆಸ್ತಾರೆ. ನಂತರದಲ್ಲಿ ದೆಹಲಿ ಕಡೆಗೆ ಪ್ರಯಾಣವನ್ನು ನರೇಂದ್ರ ಮೋದಿಯವರು ಬೆಳೆಸ್ತಾರೆ. ಮತ್ತು ಅವ್ರಿಗೊಂದು ವಿಶೇಷ ಉಡುಗೊರೆ ನಾವಾಗಲೇ ಹೇಳ್ತಾ ಇದ್ವಿ, ಅದನ್ನ ಹೇಗೆ ರೆಡಿ ಮಾಡಿದ್ದಾರೆ ಅಂಥೇಳಿ. ವಿವೇಕಾನಂದರ ಕಾರ್ಯಕ್ರಮ, ವಿವೇಕ ಒಂದು ಸ್ಮಾರಕ ಉದ್ಘಾಟನೆ, ವಿವೇಕಾನಂದರ ಒಂದು ಮೂರ್ತಿ ಅವ್ರಿಗೆ ಗಿಫ್ಟ್ ಆಗಿ ಕೊಡಲಾಗ್ತಾ ಇದೆ. CM DK ಶಿವಕುಮಾರ್ ಹಾಗೆ ವಿಜೇಂದ್ರ ಕೂಡ ನರೇಂದ್ರ ಮೋದಿ ಜೊತೆಗೆ ಇದ್ದಾರೆ. ಇದು ವೇದಿಕೆ ಕಾರ್ಯಕ್ರಮಕ್ಕಿಂತ ಮುಂಚೆ